ಸರಿ, ಮುಂದೆ ಹೋಗೋಣ. ಇದರಲ್ಲಿ ಪರಮಾತ್ಮನ ಗುಣಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಷ್ಟೇ. ಹೇಗಿದ್ದಾನೆ ಪರಮಾತ್ಮ? ನಿತ್ಯ ನಿಗಮಾತೀತ ನಿರ್ಗುಣ ಭಕ್ತ ವತ್ಸಲ ಭಯ ವಿನಾಶನ ಸತ್ಯ ಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ನಿತ್ಯ ನಿಗಮಾತೀತ, ನಿತ್ಯವಾದ ಅನಾದಿಯಾದ ಅಪೌರುಷೇಯವಾದ ವೇದಗಳಿಂದ ತಿಳಿಯಬಹುದು ಅಂತ ಅನ್ಕೊಂಡಿದ್ದೇವೆ, ಅದರಿಂದಲೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ನಿಗಮಾತೀತ, ಅವನನ್ನ ತಿಳಿಯಬಹುದು. ಅವನು ನಮಗೆ ಈ ವ್ಯಕ್ತಿಗೆ ನಾನು ತಿಳಿಯಬೇಕು ಅಂತ ಅವನಿಗೆ ಇಚ್ಛೆ ಬರ್ಬೇಕಷ್ಟೆ. ನಿತ್ಯ ನಿಗಮಾತೀತ, ನಿರ್ಗುಣ. ನೋಡ್ರಿ, ಈ ಪ್ರಕೃತಿಜನ್ಯವಾದ ಸತ್ವರಜಸ್ತಮೋ ಗುಣಗಳು ಪರಮಾತ್ಮನಲ್ಲಿ ಇಲ್ಲ. ಪ್ರಾಕೃತವಾದ ಗುಣಗಳು ಅವನಲ್ಲಿ ಇಲ್ಲ. ಬರೀ ಅಪ್ರಾಕೃತವಾದ ಸುಖ ಸ್ವರೂಪವಾದ ಆನಂದ ಸ್ವರೂಪವಾದ ಗುಣಗಳೇ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಪರಮಾತ್ಮ. ಭಕ್ತವತ್ಸಲ, ಯಾರು ಪರಮಾತ್ಮನನ್ನ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಾರೋ, ಅವನಿಗಿಂತ ಮಿಗಿಲಾದ ತತ್ವ ಇನ್ನೊಂದಿಲ್ಲ ಅಂತ ಅವನನ್ನ ಉಪಾಸನೆ ಮಾಡ್ತಾರೋ ಅಂಥವರಿಗೆ ಅವನಲ್ಲಿ ಯಾರು ಅತ್ಯಂತ ಪ್ರೇಮವನ್ನ ಮಾಡ್ತಾರೋ ಅಂಥವರಿಗೆ ಇವನೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾಡ್ತಾನೆ. ಭಕ್ತವತ್ಸಲ, ಭಯ ವಿನಾಶನ, ಭಕ್ತರಿಗೆ ಬರುವಂತಹ ತೊಂದರೆಗಳನ್ನ, ಅನೇಕ ಕಷ್ಟಗಳಿಂದ ಆಗುವಂತಹ ನಮ್ಮ ಮನಸ್ಸಿನಲ್ಲಿ ಭಯಗಳನ್ನ ನಾಶ ಮಾಡ್ತಾನೆ. ತಮೋಯೋಗ್ಯರಿಗೆ ಅಷ್ಟೇ ಭಯವನ್ನ ಕೊಡ್ತಾನೆ. ಸತ್ಯಕಾಮ ಶರಣ್ಯ, ಸತ್ಯಕಾಮ, ಸತ್ಯವಾದ ಕಾಮ ಅಂತಂದ್ರೆ 5 ಭೇದ ರೀ. ಪಂಚಭೇದ: ಜೀವ ಭೇದ, ಜೀವ ಜಡ ಭೇದ, ಜಡ ಜೀವ ಭೇದ, ಜೀವೇಶ ಭೇದ, ಜಡೇಶ ಭೇದ. ಈ ಇವುಗಳು ಸತ್ಯ, ಜಗತ್ತು ಸತ್ಯ ಎಂದು ತಿಳಿದು ಯಾರು ಅನುಷ್ಠಾನ ಮಾಡ್ತಾರೋ, ಪರಮಾತ್ಮನೇ ಸರ್ವೋತ್ತಮ ಅಂತ ಯಾರು ಸತ್ಯವಾದದ್ದನ್ನ ತಿಳಿದು ಸತ್ಯವಾಗಿ ಅನುಷ್ಠಾನ ಯಾರು ಮಾಡ್ತಾರೋ ಪರಮಾತ್ಮನನ್ನ, ಅಂಥವರಿಗೆ ಸಕಲ ಇಷ್ಟಗಳನ್ನ ಕೊಡುವಂಥವನು ಪರಮಾತ್ಮ. ಆದ್ದರಿಂದ ಅವನು ಸತ್ಯಕಾಮ. ಶರಣ್ಯ, ಅವನನ್ನ ಮೊರೆ ಹೊಂದಿದವರಿಗೆ ಸಲಹುತ್ತಾನೆ. ಒಂದು, ಭಕ್ತ ಜನರಿಂದ ವದ್ಯನಾದವನು ಪರಮಾತ್ಮ. ಬೇಡಿದ ಇಷ್ಟಾರ್ಥಗಳನ್ನ ಕೊಡುವಂಥವನು ಪರಮಾತ್ಮ. ಶ್ಯಾಮಲ, ಅವನ ಮೈ ಬಣ್ಣ ಮೇಘಶ್ಯಾಮ, ಮೋಡದ ನೀರು ತುಂಬಿದ ನೀಲಮೇಘಶ್ಯಾಮ ಪರಮಾತ್ಮ. ನೀರು ತುಂಬಿದ ಮೋಡದ ಹಾಗೆ ಬಣ್ಣ, ಅವನು ನಿಜವಾದ ಸ್ವರೂಪವೇ ಹಾಗೆ. ಕೋಮಲಾಂಗ, ಎಷ್ಟೇ ಅನಾದಿ ಕಾಲದಿಂದ ಇದ್ದರೂ ಪರಮಾತ್ಮ ಈಗ ತಾನೇ 21, 22 ಹರೆಯದ ಹುಡುಗ ತರ ಕಾಣ್ತಾನೆ. ಅದ್ಭುತವಾದ ಅಂಗಗಳು ಪರಮಾತ್ಮನದ್ದು. ವಿಚಾರ ಮಾಡಿ, ದ್ರೌಪದಿ ದೇವಿಯೇನೇ ಹಾಗೆ ಕಾಣ್ತಾ ಇದ್ಲಂತೆ. ಮಹಾಭಾರತದಲ್ಲಿ ಬರ್ತದೆ. ಎಲ್ಲಾ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ, ಅಶ್ವಮೇಧ ಯಾಗ ಎಲ್ಲವೂ ಮಾಡಿದ ಮೇಲೆ, ಇವನೇನು ಸಾಮ್ರಾಟದಾಗ್ತಾನೆಯೋ ಯುಧಿಷ್ಠಿರ, ಆವಾಗ ಯುಧಿಷ್ಠಿರನೊಟ್ಟಿಗೆ ಇವಳು ಕೂಡ್ಬೇಕಾದ್ರೆ ಅವಳಿಗೆ
63 ವಯಸ್ಸು. ನೋಡಿ, ಅವಳಿಗೆ 63 ವಯಸ್ಸು. ಆದರೆ ಈಗ ತಾನೇ 23, 24 ಹರೆಯದ ಹುಡುಗಿ ತರ ಕಾಣ್ತಾ ಇದ್ದಾಳೆ. ಆ ಭಾರತೀ ದೇವಿಯ ಒಂದು ಸೌಂದರ್ಯವೇನೇ ಅಷ್ಟಿರಬೇಕಾದ್ರೆ ಭಾರತೀ ದೇವಿಯ ಮಾವ ಕೇಳಬೇಕಾ? ಸುಂದರಾಂಗ, ಕೋಮಲಾಂಗ, ಸುಖಿ, ಸದಾಕಾಲ ಸುಖ ಸ್ವರೂಪ ಅವನು. ಮತ್ತನಂದದಿ ಅಂದ್ರೆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಏನೇ ಯಾರು ಸದಾಕಾಲ ಆನಂದವಾಗಿರ್ತಾರೋ, ಮತ್ತನಂದದಿ ಅಂದ್ರೆ ಮಂತ್ರಗಳನ್ನ ಔಷಧಗಳನ್ನ ತಿಳಿದಂತಹ ವ್ಯಕ್ತಿಗೆ ಯಾವ ರೀತಿಯ ಭಯ ಇರೋದಿಲ್ಲ. ಅಂದ್ರೆ ಏನೋ ಒಂದು ಪಡಿಲಿಕ್ಕೆ ಒಂದು ಅದ್ಭುತವಾದ ಮಂತ್ರ ಗೊತ್ತಿದೆ, ಏನ್ ಬೇಕಾದ್ರೂ ಪಡಿಬಹುದು, ನಾ ಆರಾಮಾಗಿರಬಹುದು ಅಂತ ಹೇಳಿ ಅವನಿಗೂ ಭಯ ಇರೋದಿಲ್ಲ. ಎಲ್ಲಾ ಗಿಡಮೂಲಿಕೆಗಳ ಜ್ಞಾನ ಒಬ್ಬ ವ್ಯಕ್ತಿಗೆ ಇದೆ, ಔಷಧ ಜ್ಞಾನ ಇದೆ ಅಂತಂದ್ರೆ ಅವನಿಗೂ ಕೂಡ ಯಾವ ರೋಗದ ಭಯವೂ ಇರೋದಿಲ್ಲ. ಬೇಕಾದಷ್ಟು ಏನ್ ಬೇಕಾದ್ರೂ ತಿಳ್ಕೊಂಡು ಆರಾಮಾಗಿರ್ತಾನೆ. ಅದು ಬಂತ, ಈ ಮೂಲಿಕೆ ತಗೊಂಡ್ರೆ ಆರಾಮ ಆಗತ್ತೆ ಅಂತ. ಹೀಗೆ ಹೇಗೆ ಮಂತ್ರ ಮತ್ತು ಔಷಧಗಳ ಜ್ಞಾನ ಇರುವಂತಹ ವ್ಯಕ್ತಿ ಯಾವ ಭಯ ಇಲ್ಲದೇನೆ ನಿರ್ಭಯನಾಗಿ ಆರಾಮಾಗಿರ್ತಾನೋ, ಹಾಗೆ ಯಾರು ಪರಮಾತ್ಮ ನನಗೆ ರಕ್ಷಕನಾಗಿದ್ದಾನೆ ಅನ್ನೋ ಜ್ಞಾನ ಇದ್ದರೆ ಅವರಿಗಿಂತಲೂ ಕೂಡ ಇವರು ಆರಾಮಾಗಿರ್ತಾರೆ. ಈ ಮಂತ್ರೌಷಧಗಳನ್ನ ತಿಳಿದಂತಹ ಪುರುಷಾದಿಗಳಿಗಿಂತಲೂ ಕೂಡ ಈ ಭಕ್ತ ಆರಾಮಾಗಿರ್ತಾನೆ. ಮರ್ತ್ಯರೊಳ ಹೊರ ಗೆತ್ತ ನೋಡಲು ಸುತ್ತಲಿಪ್ಪನು. ಆಯ್ತಪ್ಪ, ಇಂತಹ ಪರಮಾತ್ಮನನ್ನ ಎಲ್ಲಿ ನೋಡೋಣ? ಶ್ಯಾಮಲ, ಕೋಮಲಾಂಗ, ಸತ್ಯಕಾಮ, ಶರಣ್ಯ, ಭಯವಿನಾಶನ, ಭಕ್ತವತ್ಸಲ, ನಿರ್ಗುಣ, ಇಂತಹ ಪರಮಾತ್ಮನ ಎಲ್ಲಿ ನೋಡೋಣ? ಅಲ್ಲ, ಇಷ್ಟೊತ್ತನ ಹೇಳಿದ್ರಲ್ರಿ ಆಚಾರ್ಯ, ಎಲ್ಲ ಇಂದ್ರಿಯಗಳು ಒಳಗಡೆನೆ ಇದ್ದಾನೆ. ಒಳಗಡೆ ಇದ್ದಾನೆ ಅಲ್ಲ, ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು. ಪ್ರಹ್ಲಾದರಾಜರು ಅದನ್ನೇ ಹೇಳಿದ್ರು, ಎಲ್ಲೆಲ್ಲೂ ಇದ್ದಾನೆ ಪರಮಾತ್ಮ. ಜೀವರೊಳಗೆ ಇದ್ದಾನೆ, ಹೊರಗಡೆ ಇದ್ದಾನೆ, ಸುತ್ತಮುತ್ತಲು ಎಲ್ಲ ನೋಡಿದ್ರು ಪರಮಾತ್ಮ ಇದ್ದಾನೆ. ನೋಡುವಂತಹ ದೃಷ್ಟಿ ಬೇಕು ಅಷ್ಟು, ಅದೇ ಭಕ್ತಿ. ಓ, ಒಳಗಡೆ ಇರುವಂತಹ ರೂಪ ಬೇರೆ, ಹೊರಗಡೆ ಇರುವಂತಹ ರೂಪ ಬೇರೆ, ಅದರಲ್ಲಿ ಗುಣಗಳು ಕಡಿಮೆ ಇದೆ, ಇದರಲ್ಲಿ ಗುಣಗಳು ಜಾಸ್ತಿ ಇದೆ. ಇಲ್ಲ, ಅತ್ಯಧಿಕ ಸಂತೃಪ್ತ ಪರಮಾತ್ಮ. ಒಳಗಡೆ ಎಷ್ಟು ತೃಪ್ತನಾಗಿದ್ದಾನೋ ಹೊರಗಡೆಯೂ ಅಷ್ಟೇ ತೃಪ್ತನಾಗಿದ್ದಾನೆ. ತ್ರಿಜಗದ್ವ್ಯಾಪ್ತನಾಗಿದ್ದಾನೆ, 3 ಲೋಕಗಳಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ, ಪರಮಾಪ್ತನಾಗಿದ್ದಾನೆ. ಪರಮಾತ್ಮನಿಗಿಂತಲೂ ಆಪ್ತರಾದವರು ಯಾರೂ ಇಲ್ಲ ಜಗತ್ತಿನಲ್ಲಿ, ಯಾರೂ ಕೂಡ ಇಲ್ಲ. ಆದ್ದರಿಂದ ಅಂತಹ ಪರಮಾತ್ಮ ಪರಮಾಪ್ತನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಅಂದ್ರೆ ಸುತ್ತಲಿಪ್ಪನು, ಎಲ್ಲಿ ನೋಡಲು ಸುತ್ತಲಿಪ್ಪನು, ಅದನ್ನೇ ಹೇಳಿದ್ದು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ವ್ಯಾಪ್ಯ ನಾರಾಯಣ ಸ್ಥಿತ. ಪ್ರಶ್ನೆ ಇದ್ರೆ ಕೇಳಿ.
ಸರಿ ಹಾಗಾದ್ರೆ ಇವತ್ತಿನ ಪಾಠ ಇಲ್ಲೇ ಮುಗಿಸೋಣ. ನನಗೂ ಒಂದು ಮದುವೆ ಕಾರ್ಯಕ್ರಮ ಇದೆ. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶ.